ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರನಹಳ್ಳಿ. ರಾಜ್ಯದಲ್ಲಿ ಚುನಾವಣೆ ಜಾತ್ರೆ ನಡೀತಾ ಇದೆ, ಹಬ್ಬನೇ ಮಾಡ್ಕೊಳ್ತಾ ಇದ್ದಾರೆ ರಾಜಕಾರಣಿಗಳು. ರಾಜ್ಯದಲ್ಲಿ ಇವತ್ತು ಘಟಾನುಘಟಿಗಳು ನಾಮಪತ್ರವನ್ನ ಕೂಡ ಸಲ್ಲಿಕೆ ಮಾಡಿದ್ರು. ಕನಕಪುರದಿಂದ ಡಿಕೆ ಶಿವಕುಮಾರ್ ನಾಮಪತ್ರವನ್ನ ಸಲ್ಲಿಸ್ತಾ ಇದ್ದಾರೆ. ಅಪಾರ ಸಂಖ್ಯೆಯಲ್ಲಿ ಸೇರಿದ್ರು ಕಾರ್ಯಕರ್ತರು. ಈ ಸಂದರ್ಭದಲ್ಲಿ ಭರ್ಜರಿ ರೋಡ್ ಶೋ ಮಾಡಿದ್ರು, ಶಕ್ತಿ ಪ್ರದರ್ಶನ ಮಾಡಿದ್ರು. ಡಿಕೆಶಿ ನಾಮಪತ್ರ ಸಲ್ಲಿಕೆ ಮೂಲಕ ಡಿಕೆಶಿಯ ಶಕ್ತಿ ಪ್ರದರ್ಶನ ಆಯಿತು. ಕಬ್ಬಾಳಮ್ಮ ದೇವಿ ಹುಂಡಿಗೆ ಕಂತೆ ಕಂತೆ ನೋಟಿನ ಕಾಣಿಕೆಯನ್ನ ಕೂಡ ಹಾಕಿದ್ರಂತೆ ಡಿಕೆ ಶಿವಕುಮಾರ್. ಕಬ್ಬಾಳಮ್ಮ ದೇವಿಗೆ ಈಡುಗಾಯಿಯ ಹರಕೆಯನ್ನ ತೀರಿಸಿದ್ರು ಡಿಕೆ ಶಿವಕುಮಾರ್ ಅವರ ಕುಟುಂಬದವರು. 7 ತೆಂಗಿನಕಾಯಿ ಈಡುಗಾಯಿಯನ್ನ ಹೊಡೆದಿದ್ದಾರೆ ಡಿಕೆಶಿ. ತಲಾ ಒಂದೊಂದು ಈಡುಗಾಯಿಯನ್ನ ಹೊಡೆದಿರುವಂತದ್ದು ಡಿಕೆ ಸುರೇಶ್, ಹಾಗೆ ಡಿಕೆ ಶಿವಕುಮಾರ್ ಅವರ ಪುತ್ರಿ ಐಶ್ವರ್ಯ, ಹಾಗೆ ಅವರ ಅಳಿಯ, ಅದರ ಜೊತೆಗೆ ಅವರ ಪತ್ನಿ, ಇವರೆಲ್ಲರೂ ಕೂಡ ಒಂದೊಂದು ಕಾಯನ್ನ ಹೊಡೆದ್ರು. ಡಿಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರು. ಈಗ ಗೆದ್ರೆ 8ನೇ ಬಾರಿ ಶಾಸಕರಾದಂತಾಗುತ್ತೆ. ಆದ್ರೆ 8ನೇ ಬಾರಿ ಗೆಲ್ಲುವಂತ ನಿಟ್ಟಿನಲ್ಲಿ ಸಾಕಷ್ಟು ರಣತಂತ್ರವನ್ನ ರೂಪಿಸಲಾಗಿದೆ ಅನ್ಯ ಪಕ್ಷಗಳಿಂದ, ಜೆಡಿಎಸ್, ಬಿಜೆಪಿಯಿಂದ. ಆದ್ರೆ ನಾನು ಗೆದ್ದೇ ಗೆಲ್ತೀನಿ ಅನ್ನುವಂತ ಕಾನ್ಫಿಡೆನ್ಸ್ ಅಲ್ಲಿದ್ದಾರೆ ಡಿಕೆ ಶಿವಕುಮಾರ್. ಇದು ನನ್ನ ಭದ್ರಕೋಟೆ, ಯಾರು ಛಿದ್ರ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂತ ಕಾನ್ಫಿಡೆನ್ಸ್ ನಲ್ಲಿ ಇದ್ದಾರೆ. 89ರಿಂದ ಸತತವಾಗಿ ಆಯ್ಕೆ ಆಗ್ತಾ ಬರ್ತಾನೆ ಇದ್ದಾರೆ ಡಿಕೆ ಶಿವಕುಮಾರ್ ಅವರು. ಇನ್ನು ಈ ಬಾರಿ ಅವರನ್ನು ಕಟ್ಟು ಹಾಕಬೇಕು ಅಂತ ಬಿಜೆಪಿ ಆರ್ ಅಶೋಕ್ ಅವರಿಗೆ ಟಿಕೆಟ್ ಕೊಟ್ಟಿದೆ. ಟಿಕೆಟ್ ಕೊಟ್ರೆ ಇದುವರೆಗೂ ಕಾಣಿಸ್ಕೊಂಡಿಲ್ಲ ಆರ್ ಅಶೋಕ್ ಅವರ ಕ್ಷೇತ್ರದಲ್ಲಿ. ಕಗ್ಗಲಿಪುರದಲ್ಲಿ ಮೊನ್ನೆ ಏನೋ ಕಾರ್ಯಕರ್ತರ ಸಭೆಯನ್ನ ಕರೆದಿದ್ರು ಕೆಲವರದ್ದು. ನಿಮ್ಗೆ ತೋರಿಸ್ತಾ ಇದೀವಿ ದೃಶ್ಯಾವಳಿಗಳಲ್ಲಿ. ಕಂತೆ ಕಂತೆ ದುಡ್ಡು ಡಿಕೆ ಶಿವಕುಮಾರ್ ಅವರಾಗ್ತಾ ಇರೋದು. ಕಬ್ಬಾಳಮ್ಮ ದೇವಿಯ ಕಾಣಿಕೆ ಹುಂಡಿಗೆ ಈ ಕಂತೆ ಕಂತೆ ಹಣ ಹೋಗಿದೆ. ಇದು ಕೂಡ ಮೋಸ್ಟ್ ಪ್ರಾಬಬ್ಲಿ ಚರ್ಚೆ ಆಗುತ್ತೆ. ಇದಕ್ಕೂ ಲೆಕ್ಕ ಕೊಡಬೇಕಾಗತ್ತೆ ಅಂತ ಕಾಣಿಸುತ್ತೆ. ಚುನಾವಣಾ ಆಯೋಗ ಇದ್ರ ಮೇಲೂ ಕೂಡ ಕಣ್ಣಿಟ್ಟಿರುತ್ತೆ. ಎಷ್ಟು ಹಣ ಹಾಕಿದ್ರು ಇದೆಲ್ಲದನ್ನು ಕೂಡ ಪರಿಶೀಲನೆ ಮಾಡ್ತಾರೆ ಅಂತ ಕಾಣಿಸುತ್ತೆ. ತೋರಿಸ್ತಾ ಇದೀವಿ ದೃಶ್ಯಾವಳಿಗಳಲ್ಲಿ. 500 ರೂಪಾಯಿ ನೋಟ್ ಇಟ್ರೇನೆ ಚರ್ಚೆ ಆಗುತ್ತೆ. ಆ ಪೂಜಾರಿ ಯಾರಾದ್ರೂ ಬಂದಂತ ಸಂದರ್ಭದಲ್ಲಿ ಅವರ ಒಂದು ಪ್ಲೇಟಿಗೆ, ಮಂಗಳಾರತಿ ಪ್ಲೇಟಿಗೆ 500 ರೂಪಾಯಿ ಆಗ್ತಂತ ಸಂದರ್ಭದಲ್ಲೇ ಚರ್ಚೆ ಆಗುತ್ತೆ. ಇನ್ನು ಈ ರೀತಿಯಾಗಿ ಕಂತೆ ಕಂತೆ ಹಣವನ್ನ ಹಾಕಿರುವಂತ ಹಿನ್ನೆಲೆಯಲ್ಲಿ ಏನಾದರೂ ಚುನಾವಣಾ ಆಯೋಗ ನೋಡಬಹುದು ಅಂತ ಕಾಣಿಸುತ್ತೆ. ನಾ ಬೆಂಗಳೂರಿನಲ್ಲೂ ಕೂಡ ಇವತ್ತು ಸಾಕಷ್ಟು ಜನ ತಮ್ಮ ಉಮೇದುವಾರಿಕೆಯನ್ನ ಸಲ್ಲಿಕೆ ಮಾಡಿದ್ರು. ಇನ್ನು ಬೆಂಗಳೂರಿನ ಚಿಕ್ಕಪೇಟೆಯಲ್ಲಿ ಉದಯ್ ಗಡಾಚಾರ್ ನಾಮಿನೇಷನ್ ಅನ್ನ ಮಾಡಿದ್ದಾರೆ. ಬಿಜೆಪಿ ಅಭ್ಯರ್ಥಿಯಾಗಿ ಉದಯ್ ಗಡಾಚಾರ್ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ರು. ಸೌತ್ ಎಂಡ್ ಸರ್ಕಲ್ ನಲ್ಲಿರುವಂತಹ ಆರ್ಒ ಕಚೇರಿಯಲ್ಲಿ ನಾಮಪತ್ರ ಸಲ್ಲಿಕೆ ಮಾಡಿದ್ರು. ಚಿಕ್ಕಪೇಟೆ ಕ್ಷೇತ್ರದಿಂದ 3ನೇ ಬಾರಿಗೆ ನಾಮಪತ್ರ ಸಲ್ಲಿಕೆ ಮಾಡ್ತಾ ಇದ್ದಾರೆ ಉದಯ್ ಗಡಾಚಾರ್. 2013ರಲ್ಲಿ ಚಿಕ್ಕಪೇಟೆಯಿಂದ ಸ್ಪರ್ಧೆ ಮಾಡಿದ್ರು ಮೊದಲ ಬಾರಿಗೆ. ಆ ಟೈಮ್ನಲ್ಲಿ ಸೋತಿದ್ರು ಉದಯ್ ಗಡಾಚಾರ್. 2ನೇ ಬಾರಿಗೆ ಸ್ಪರ್ಧೆ ಮಾಡಿದಂತಹ ಸಂದರ್ಭದಲ್ಲಿ ಅಭೂತಪೂರ್ವವಾದಂಥ ಗೆಲುವನ್ನ ಸಾಧಿಸಿದ್ರು. ಈಗ 3ನೇ ಬಾರಿಗೆ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಇವರಿಗೆ ಟಿಕೆಟೇ ಸಿಗಲ್ಲ ಅನ್ನುವ ರೀತಿಯಲ್ಲಿ ಚರ್ಚೆ ಆಗ್ತಾ ಇತ್ತು. ಯಾಕೆಂದ್ರೆ ಅಲ್ಲಿ ಇನ್ನೂ ಸಾಕಷ್ಟು ಜನ ಆಕಾಂಕ್ಷಿಗಳಿದ್ರು. ಇವರಿಗೆ ಟಿಕೆಟ್ ಬೇಡ ಅಂತ ಕೆಲವರು ಒತ್ತಾಯವನ್ನ ಕೂಡ ಮಾಡ್ತಾ ಇದ್ರು. ಆದರೂ ಕೂಡ ಇವರಿಗೆ ಟಿಕೆಟ್ ಸಿಕ್ತು ಉದಯ್ ಗಡಾಚಾರ್ ಅವರಿಗೆ. ಇವತ್ತು ಅವರು ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ರು. ಈ ಸಂದರ್ಭದಲ್ಲಿ ಸಾಕಷ್ಟು ಜನ ಕಾರ್ಯಕರ್ತರು ಅವರಿಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ರು, ಬೆಂಬಲಕ್ಕೆ ನಿಂತಿದ್ರು. ಮುಹೂರ್ತ ಅಂದ್ರೆ ಸೂರ್ಯ ತಲೆ ಮೇಲೆ ಇದ್ದಾಗ ನಾವು ಯಾವಾಗಲೂ ಸೈನ್ ಹಾಕಬೇಕು. ಆ ದೃಷ್ಟಿಯಿಂದ 12:30ಯಿಂದ 1:30 ತನಕ ಟೈಮ್ ಕೊಟ್ಟಿದ್ರು. ಸೊ ಆ ಒಂದು ಟೈಮಲ್ಲಿ ಸಮಯದಲ್ಲಿ ಮಾಡಿದ್ದೆ. ದೇವಸ್ಥಾನಗಳಿಗೆ ಹೋಗಿ ದೇವಸ್ಥಾನದಲ್ಲಿ ಪರಮೇಶ್ವರನ ಆಶೀರ್ವಾದ ತಗೊಂಡು ವಾಪಸ್ ಬಂದು ನಾಮಪತ್ರವನ್ನು ಸಲ್ಲಿಸಿದ್ದೆ. ಎಲ್ಲರೂ ನಮ್ಮ ಸ್ನೇಹಿತರು, ನಾವು ಅವರ ಸ್ನೇಹಿತರು. ಆದರೆ ಚುನಾವಣೆ ಬಂದರೆ ನಮ್ಮ ಕಾರ್ಯಕರ್ತರು ಏನಿದ್ದಾರೆ, ಅವ್ರ ಕಾರ್ಯಕರ್ತರು ಏನಿದ್ದಾರೆ, ಅವರು ಚುನಾವಣೆ ಮಾಡೋದು ಅಲ್ವಾ. ಸೊ ನಮ್ಮ ಕಾರ್ಯಕರ್ತರು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು, ಶಿಸ್ತಿನ ಸಿಪಾಯಿಗಳು. ಸೊ ಸಾಕಷ್ಟು ನಮ್ಮವರು ಸಾಕಷ್ಟು ಮತಗಳನ್ನು ಅವರು ರಿಕ್ವೆಸ್ಟ್ ಮಾಡಿ ನಮ್ಮ ಎಲ್ಲ ಜನರು, ಯಾಕಂದರೆ ಸಾಕಷ್ಟು ಕೆಲಸ ಕಾಮಗಾರಿಗಳು ಸಾಕಷ್ಟು ಮಾಡಿದ್ದೀವಿ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ. ಸೊ ಎಲ್ಲರೂ ಸಂತೋಷವಾಗಿದ್ದಾರೆ. ಆ ದೃಷ್ಟಿಯಿಂದ ನಮಗೆ ವಿಕ್ಟ್ರಿ ಸಿಗ್ಬೋದು ಅಂತ ನಮ್ಮ ಅನಿಸಿಕೆ. ಅಲ್ಲ, ನಮಗೆ ನಮ್ಮ ಮುಹೂರ್ತ ಅಂದರೆ ಸೂರ್ಯ ತಲೆ ಮೇಲೆ ಇದ್ದಾಗ ನಾವು ಯಾವಾಗಲೂ ಸೈನ್ ಹಾಕಬೇಕು. ಆ ದೃಷ್ಟಿಯಿಂದ 12:30 ಕುಮಾರಸ್ವಾಮಿ ಅವರು ಚನ್ನಪಟ್ಟಣದಲ್ಲಿ ಮಾತನಾಡ್ತಾ ಇದ್ದಾರೆ ನಾಮಪತ್ರ ಸಲ್ಲಿಸುವಂತ ಸಂದರ್ಭದಲ್ಲಿ. ನೋಡೋಣ. ಮಂಡ್ಯ ಜಿಲ್ಲೆಯಲ್ಲಿ 7 ಸ್ಥಾನ ಗೆಲ್ಲಬೇಕು. ನಾನು 123 ಗುರಿ ಮುಟ್ಟಬೇಕಾದ್ರೆ
ಹಾಸನದಲ್ಲೂ 7 ಗೆಲ್ಲಬೇಕು, ಇಲ್ಲೂ 7 ಗೆಲ್ಲಬೇಕು, ತುಮಕೂರಲ್ಲಿ 11ಕ್ಕೆ 11 ಗೆಲ್ಲಬೇಕು ಈ ಬಾರಿ. ಯಾಕಂದರೆ ತುಮಕೂರು ನನಗೆ ವಿಶ್ವಾಸ ಇದೆ. ನಾನು ಕೋಲಾರ, ಚಿಕ್ಕಬಳ್ಳಾಪುರ 11 ಕ್ಷೇತ್ರದಲ್ಲಿ ಕನಿಷ್ಠ 10 ಕ್ಷೇತ್ರ ಗೆಲ್ತೀವಿ. ಆ ಒಂದು ವಾತಾವರಣ ಕೋಲಾರ, ಚಿಕ್ಕಬಳ್ಳಾಪುರದಲ್ಲೂ ನೋಡಿದ್ದೇನೆ. ಅದರಿಂದ ನನ್ನ ಗುರಿ 123 ಮುಟ್ಟಬೇಕು. ಆ ಗುರಿ ಮುಟ್ಟತಕ್ಕಂಥದ್ದಕ್ಕೆ ಆಯಾ ಜಿಲ್ಲೆಗಳಲ್ಲಿ ಆಯಾ ಪಕ್ಷದ ಮುಖಂಡರು, ಕಾರ್ಯಕರ್ತರನ್ನು ಯಾವ ರೀತಿ ವಿಶ್ವಾಸಕ್ಕೆ ತಗೋಬೇಕು ಸರ್. ಫೈನಲಿ ಸರ್, ಸಮೀಕ್ಷೆಗಳು ಇಲ್ಲಿ ತನಕ ಒಂದ್ ರೀತಿ ಇತ್ತು ಸರ್. ಈಗ ಒಂದು ಪಕ್ಷದಿಂದ ಮತ್ತೊಂದು ಪಕ್ಷಕ್ಕೆ ಹೋಗೋ ಸಂಖ್ಯೆ ಜಾಸ್ತಿ ನೋಡಿ. ಆಗ್ತಿದೆ. ಈಗೇನಾದ್ರೂ ಏರುಪೇರು ಆಗುತ್ತಾ? ಹಿಂದೆ ಬಂದಂತ ಸಮೀಕ್ಷೆಗಳೇನಿದೆ, ಆ ಸಮೀಕ್ಷೆಗಳು ಅದು ಒಂದು ರೀತಿಯಲ್ಲಿ ಬಂದಂಥದ್ದು. ಇನ್ನು 10 ದಿನಗಳ ಕಾಲ, 12 ದಿನದ ಬೆಳವಣಿಗೆ ಇದೆಯಲ್ಲ, ಆ ಒಂದು ಬೆಳವಣಿಗೆಯಲ್ಲಿ ನಾನು ಸಮೀಕ್ಷೆಗಳ ಬಗ್ಗೆ ಲಘುವಾಗೂ ಮಾತನಾಡ್ಲಿಕ್ಕೆ ಹೋಗಲ್ಲ. ಆದರೆ ನನ್ನ ಒಂದು ಭಾವನೆ, ನಾನೇನು ಶ್ರಮ ಹಾಕಿದ್ದೇನೆ, 123 ಗುರಿ ನಂದೇನಿದೆ, ಆ ಗುರಿ ಮುಟ್ತೀನಿ ಅಂತಕ್ಕಂಥ ವಿಶ್ವಾಸ ನನಗೆ. ಶೆಟ್ಟರ್ ಸಹೋದರರಿಗೆ ಏನಾದರೂ ಪರಿಣಾಮ ಬೀರುತ್ತಾ ರಾಜ್ಯ ರಾಜಕಾರಣದಲ್ಲಿ? ಅವರು ದೊಡ್ಡವ್ರ ಬಗ್ಗೆ ನಾವು ಮಾತಾಡೋಕ್ಕಾಗತ್ತಾ? ನಾವೆಲ್ಲ ಸಣ್ಣ ಪಕ್ಷದವರು, ಅವ್ರಿಗೆ ರಾಷ್ಟ್ರೀಯ ಪಕ್ಷದಲ್ಲಿ ಬೇರೆ ಸೇರಿಬಿಟ್ಟವ್ರೆ. ಅಂಥವ್ರ ಬಗ್ಗೆ ನಾನು ಮಾತಾಡೋಕ್ಕಾಗತ್ತಾ? ಬೇಕು. ಶಾಕಿಂಗ್ ಆಗ್ತಾರೆ ಈ ಸತಿ ರಿಸಲ್ಟ್ ನೋಡಿದ್ರೆ ಮಂಡ್ಯದಲ್ಲಿ ಬಿಜೆಪಿ ಈ ಜನ ತೀರ್ಮಾನ ಮಾಡ್ತಾರೆ. ಬನ್ನಿ, ಅವ್ರಿಗೆ ಯಾಕೆ ಉತ್ತರ ಕೊಡಲಿ. ಥ್ಯಾಂಕ್ ಯು. ಇನ್ನು ರಾಮನಗರದಿಂದ ನಿಖಿಲ್ ಕುಮಾರಸ್ವಾಮಿ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ರು. ನಾಮಪತ್ರ ಸಲ್ಲಿಕೆಗೂ ಮುನ್ನ ತಾತನ ಆಶೀರ್ವಾದವನ್ನ ಪಡೆದ್ರು. ಬಿ ಫಾರ್ಮ್ ಅನ್ನ ಪಡ್ಕೊಂಡು ನಿಖಿಲ್ ಕುಮಾರಸ್ವಾಮಿ ಅವರು ಬಿ ಫಾರ್ಮ್ ಅನ್ನ ಪಡೆದು ಕಣ್ಣೀರನ್ನ ಹಾಕಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ನಿಖಿಲ್ ಜೊತೆನೇ ಇದ್ರು HDK ಅನಿತಾ ಕುಮಾರಸ್ವಾಮಿ, ಹಾಗೆ ಅವರ ಪತ್ನಿ ಕೂಡ. ಅದಾದ್ಮೇಲೆ ಅಲ್ಲಿಂದ ಹೋಗಿ ಭರ್ಜರಿ ರೋಡ್ ಶೋ ಮಾಡಿ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ರು. ಆ ದೃಶ್ಯಾವಳಿಯನ್ನ ಮುಂದಿಟ್ಟಿದ್ದೀವಿ. ರಾಮನಗರ ಕ್ಷೇತ್ರದಲ್ಲಿ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಅಗ್ನಿ ಪರೀಕ್ಷೆ ಇದು ನಿಖಿಲ್ ಕುಮಾರಸ್ವಾಮಿಗೆ. ಮಂಡ್ಯದಲ್ಲಿ ಹೀನಾಯವಾಗಿ ಸೋಲನ್ನ ಕಂಡಿದ್ರು. ಲೋಕಸಭೆ ಎಲೆಕ್ಷನ್ ನಲ್ಲಿ 1 ಲಕ್ಷಕ್ಕೂ ಹೆಚ್ಚಿನ ಮತಗಳ ಅಂತರದಿಂದ ಹೀನಾಯ ಸೋಲನ್ನ ಕಂಡಿದ್ರು. ಈಗ ರಾಮನಗರದಲ್ಲಿ ಗೆಲ್ಲಲೇಬೇಕಾದಂತ ಅನಿವಾರ್ಯತೆ ಇಲ್ಲ ಅಂದ್ರೆ ರಾಜಕಾರಣದ ಭವಿಷ್ಯ ತುಂಬಾ ಕಷ್ಟ ಅನ್ನುವ ರೀತಿಯಲ್ಲಿ ಚರ್ಚೆ ಆಗ್ಬಿಡುತ್ತೆ ನಿಖಿಲ್ ಕುಮಾರಸ್ವಾಮಿ ಅಂತ. ಬಿಕಾಸ್ ರೇವಣ್ಣನವರ ಮಕ್ಕಳಿಬ್ರು ಕೂಡ ಮೊದಲ ಪ್ರಯತ್ನದಲ್ಲಿ ಗೆದ್ದು ಬೀಗಿದ್ದಾರೆ. ಅದು ಅವರ ಕುಟುಂಬದಲ್ಲೂ ಕೂಡ ಒಂದು ರೀತಿಯಾದಂಥ ಚರ್ಚೆ ಶುರು ಆಗ್ಬಿಡುತ್ತೆ. ಯಾಕೆಂದ್ರೆ ಅವರೇ JDSನ ಯುವ ಘಟಕದ ರಾಜ್ಯಾಧ್ಯಕ್ಷರು ಬೇರೆ ಆಗಿರುವಂಥ ಹಿನ್ನೆಲೆಯಲ್ಲಿ ಈ ಬಾರಿ ಹೇಗಾದರೂ ಮಾಡಿ ಗೆದ್ದು ತನ್ನ ರಾಜಕೀಯ ಭವಿಷ್ಯವನ್ನ ಇನ್ನಷ್ಟು ಉಜ್ವಲ ಮಾಡ್ಕೊಳ್ಬೇಕು ಅಂದ್ರೆ ನಿಖಿಲ್ ಕುಮಾರಸ್ವಾಮಿ ಅವರು ಗೆಲ್ಲಬೇಕಾಗಿದೆ. ಆ ಒಂದು ಕಾರಣಕ್ಕೋಸ್ಕರನೇ ಕುಮಾರಸ್ವಾಮಿ ಅವರು ತನ್ನ ಕ್ಷೇತ್ರ ರಾಮನಗರ ಕ್ಷೇತ್ರವನ್ನ ಬಿಟ್ಕೊಟ್ಟಿದ್ದಂಥದ್ದು. ಬಿಕಾಸ್ ಅದು ದೇವೇಗೌಡರ ಕುಟುಂಬದ ಭದ್ರಕೋಟೆ. 94ರಲ್ಲಿ ದೇವೇಗೌಡರು ಅಲ್ಲಿ ಗೆಲ್ತಾರೆ. ಅದೊಂದು ರೀತಿಯಾದಂಥ ಅದೃಷ್ಟದ ಕ್ಷೇತ್ರ ಕೂಡ ದೇವೇಗೌಡರ ಫ್ಯಾಮಿಲಿಗೆ. ಯಾಕೆಂದ್ರೆ ಆ ಒಂದು ಕ್ಷೇತ್ರ 3 ಮುಖ್ಯಮಂತ್ರಿಗಳನ್ನ ಕೊಟ್ಟಂತ ಕ್ಷೇತ್ರ. ದೇವೇಗೌಡರು ಕೂಡ 94ರಲ್ಲಿ ಗೆದ್ದು ಮುಖ್ಯಮಂತ್ರಿಗಳಾಗಿರ್ತಾರೆ. ಅದಾದ್ಮೇಲೆ ಪ್ರಧಾನಮಂತ್ರಿಗಳಾಗ್ತಾರೆ. ಅದರ ನೆಕ್ಸ್ಟ್ 2004ರಲ್ಲಿ ಗೆದ್ದಂತ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗ್ತಾರೆ. ಆ ಕ್ಷೇತ್ರದಿಂದ ಗೆದ್ದು 2008ರಲ್ಲೂ ಅವರೇ ಗೆಲ್ತಾರೆ, 2013ರಲ್ಲೂ ಅವರೇ ಗೆಲ್ತಾರೆ. ಅದಾದ್ಮೇಲೆ 2018ರಲ್ಲಿ ಕುಮಾರಸ್ವಾಮಿ ಅವರೇ ಗೆಲ್ಲೋದು. ಅದಾದ್ಮೇಲೆ ಉಪಚುನಾವಣೆ ನಡೆದಂತ ಟೈಮ್ನಲ್ಲೂ ಕೂಡ ಅವರ ಕುಟುಂಬಕ್ಕೆ ಮಣೆ ಹಾಕ್ತಾರೆ ಅಲ್ಲಿನ ಮತದಾರ ಅನಿತಾ ಕುಮಾರಸ್ವಾಮಿ ಅವರು ಗೆಲ್ತಾರೆ. ಸೊ ಹೀಗಾಗಿ 25 ವರ್ಷಗಳಿಂದ ದೇವೇಗೌಡರ ಕುಟುಂಬದ ಭದ್ರಕೋಟೆ ರಾಮನಗರ ವಿಧಾನಸಭಾ ಕ್ಷೇತ್ರವನ್ನ ನಾವು ನೋಡೋದಾದ್ರೆ, ಸೊ ಆ ಭದ್ರಕೋಟೆಯಲ್ಲಿ ತಮ್ಮ ಭದ್ರಕೋಟೆಯನ್ನ ಛಿದ್ರ ಮಾಡದಂತೆ ನಿಖಿಲ್ ಕುಮಾರಸ್ವಾಮಿ ಅವರು ಗೆದ್ದು ಆ ಕ್ಷೇತ್ರವನ್ನ ಉಳಿಸ್ಕೊಳ್ಬೇಕಾಗಿದೆ. ಮತ್ತೆ ಅವರು ಮತ್ತೆ ಅಧಿಕಾರಕ್ಕೆ ಏರಬೇಕು ಅಂದ್ರೆ ಕುಮಾರಸ್ವಾಮಿ ಅವರು ಈ ಒಂದೊಂದು ಕ್ಷೇತ್ರನೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುವಂತ ಹಿನ್ನೆಲೆಯಲ್ಲಿ ಈ ಕ್ಷೇತ್ರದಲ್ಲಿ ತನ್ನ ಮಗನನ್ನ ಗೆಲ್ಸ್ಕೊಳ್ಬೇಕಾಗಿದೆ. ಪಕ್ಕದ ಕ್ಷೇತ್ರ ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ಅವರು ನಿಂತ್ಕೊಂಡಿದ್ದಾರೆ. ಅದರ ಪಕ್ಕದ ಕ್ಷೇತ್ರ ರಾಮನಗರದಲ್ಲಿ ತನ್ನ ಮಗನನ್ನ ಗೆಲ್ಸ್ಕೊಳ್ಬೇಕಾಗಿದೆ. ಅಕಸ್ಮಾತ್ DK ಸುರೇಶ್ ಅವರು ನಿಂತಿದ್ದರೆ ತುಂಬಾ ಕಠಿಣ ಆಗ್ಬಿಟ್ಟಿರೋದು ಆ ಕ್ಷೇತ್ರದಲ್ಲಿ ಗೆಲುವು ಅನ್ನುವಂಥದ್ದು. ಆದರೆ ಅಲ್ಲಿ ಹುಸೇನ್ ಅವರನ್ನ ಅಭ್ಯರ್ಥಿಯನ್ನಾಗಿ ಮಾಡಲಾಗಿದೆ. ಕಳೆದ ಬಾರಿ ಅವರೇ ನಿಂತಿದ್ದು 20,000 ಮತಗಳ ಅಂತರದಲ್ಲಿ ಸೋಲನ್ನ ಕಂಡಿದ್ರು. ಈ ಬಾರಿ ಕಾಂಗ್ರೆಸ್ ಅಲ್ಲಿ ಗೆಲ್ಲುವಂತ ನಿರೀಕ್ಷೆಯನ್ನ ಇಟ್ಕೊಂಡಿದೆ. ಒಂದ್ ಕಡೆ ಅಲ್ಲಿರುವಂಥ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಒಂದು ಅನುಕಂಪದ ಅಲೆ ಕೂಡ ಇರುವಂಥದ್ದು. ಅದರ ಜೊತೆಗೆ ಸಾಕಷ್ಟು ಕೆಲಸವನ್ನ ಕೂಡ ಮಾಡಿದ್ರು ಅವರು ಇಕ್ಬಾಲ್ ಹುಸೇನ್ ಅವರು. ಸೊ ನೋಡಬೇಕು ಯಾವ ರೀತಿಯಾದಂಥ ಪೈಪೋಟಿ ಇರುತ್ತೆ, ನಿಖಿಲ್ ಕುಮಾರಸ್ವಾಮಿ ಗೆಲ್ತಾರಾ ಸೋಲ್ತಾರಾ ಅನ್ನುವಂಥದ್ದನ್ನು. ನಾಮಪತ್ರ ಸಲ್ಲಿಸುವಂಥ ಸಂದರ್ಭದಲ್ಲಿ ಅವರಿಗೆ ಅವರ ತಾಯಿ ಅನಿತಾ ಕುಮಾರಸ್ವಾಮಿ ಅವರು ಸಾಥ್ ಕೊಟ್ಟಿದ್ರು. ಕೆಲವೇ ಕ್ಷಣದಲ್ಲಿ ಯಶವಂತಪುರ ಬಿಜೆಪಿ ಅಭ್ಯರ್ಥಿ ST ಸೋಮಶೇಖರ್ ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ. ನಾಮಪತ್ರಕ್ಕೂ
ಹೇರೋಹಳ್ಳಿ ಅಂಜನಾ ನಗರದಲ್ಲಿರುವಂಥ ಬಾಲಾಂಚ್ 3 ಬಾರಿ ಆಯ್ಕೆ ಆಗಿರುವಂಥದ್ದು ಯಶವಂತಪುರ ಕ್ಷೇತ್ರದಿಂದ 2013, 18 ಮತ್ತೆ ಉಪಚುನಾವಣೆ ನಡೀತು 2019 ಸಂದರ್ಭದಲ್ಲಿ. ಆ ಟೈಮ್ನಲ್ಲೂ ಕೂಡ ಗೆದ್ದು ಬೀಗ್ತಾರೆ. ಟೋಟಲ್ ಆಗಿ 3 ಬಾರಿ ಆಯ್ಕೆ ಆದಂತಾಗಿದೆ. ತನ್ನದೇ ಆದಂಥ ವರ್ಚಸ್ಸನ್ನು ಹೊಂದಿರುವಂಥವರು ಎಸ್ ಟಿ ಸೋಮಶೇಖರ್ ಅವರು. ಈಗ 4ನೇ ಬಾರಿಗೆ ಅಗ್ನಿ ಪರೀಕ್ಷೆಯಲ್ಲಿ ಗೆಲ್ತಾರ ಎಸ್ ಟಿ ಸೋಮಶೇಖರ್? ಕಾದು ನೋಡಬೇಕಾಗಿದೆ. ಅವರಿಗೆ ಟಫ್ ಫೈಟ್ ಅಂದರೆ ಬಿಜೆಪಿಗೆ ಕಾಂಗ್ರೆಸ್ ಟಫ್ ಫೈಟ್ ಅನ್ನೋದಕ್ಕಿಂತ JDS ತುಂಬಾ ಪ್ರಬಲವಾಗಿದೆ ಆ ಕ್ಷೇತ್ರದಲ್ಲಿ. ನೋಡ್ಬೇಕೇನಾಗುತ್ತೆ. ಕ್ಷೇತ್ರದಲ್ಲಿ ಮತ್ತೊಮ್ಮೆ ಶಾಸಕನಾಗಿ ಆಯ್ಕೆ ಮಾಡತಕ್ಕಂಥ ಅವಕಾಶ ಮೇ 10ನೇ ತಾರೀಕಿದೆ. ನಿಮ್ಮೆಲ್ಲರ ವಿಶ್ವಾಸದಿಂದ ಘಂಟಾಘೋಷವಾಗಿ ಹೇಳ್ತೇನೆ, 50,000 ಅಂತರದಿಂದ ಯಶವಂತಪುರ ಕ್ಷೇತ್ರದಲ್ಲಿ ಗೆಲುವು ಭಾರತೀಯ ಜನತಾ ಪಕ್ಷ ವಿಧಾನಸೌಧದ 3ನೇ ಮಹಡಿಯಲ್ಲಿ ಅಧಿಕಾರ ನಡೆಸತಕ್ಕಂಥ ಭಾರತೀಯ ಜನತಾ ಪಕ್ಷ 100ಕ್ಕೆ 100 ಗ್ಯಾರಂಟಿ ಅಂತಕ್ಕಂಥದ್ದನ್ನೇ ಜಗದೀಶ್ ಶೆಟ್ಟರ್ ಅವರ ನಿವಾಸದಲ್ಲಿ ಅವರ ಪತ್ನಿ ಶಿಲ್ಪಾ ಶೆಟ್ಟರ್ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಯಾಕಂದ್ರೆ ರಾಜಕಾರಣ ಅಂದ್ರೆ ಅವರ ಕುಟುಂಬದವರ ಒಂದು ಒಪ್ಪಿಗೆ ಅದೆಲ್ಲದೂ ಕೂಡ ಬೇಕಾಗುತ್ತೆ. ಜಗದೀಶ್ ಶೆಟ್ಟರ್ ಅವರು ಕೂಡ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಅವರು ಹೋಗುವಂತ ಸಂದರ್ಭದಲ್ಲಿ ಡಿಸೈಡ್ ಆಗಿರಲಿಲ್ಲ ಇನ್ನು ಕಾಂಗ್ರೆಸ್ ಪಕ್ಷೇತರನ ಅಂತ. ಆದ್ರೆ 40 ವರ್ಷಗಳಿಂದ ಪಕ್ಷವನ್ನ ಕಟ್ಟಿ ಬೆಳೆಸಿದಂತ ಒಂದು ಪಕ್ಷವನ್ನ ತೊರೆದಂತ ಹಿನ್ನೆಲೆಯಲ್ಲಿ ಸಹಜವಾಗಿ ಅವರನ್ನ ಮನನೊಯಿಸಿರುತ್ತೆ. ಅವರು ಮನೆಗೆ ಬಂದಂತ ಸಂದರ್ಭದಲ್ಲಿ ಅವರ ಪತ್ನಿ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಇವನ್ ಜಗದೀಶ್ ಶೆಟ್ಟರ್ ಅವರು ಕೂಡ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. 19ನೇ ತಾರೀಕು ಅವರು ನಾಮಪತ್ರವನ್ನ ಸಲ್ಲಿಸಲಿರುವಂತದ್ದು ಕಾಂಗ್ರೆಸ್ ಅಭ್ಯರ್ಥಿಯಾಗಿ. ಸಾಕಷ್ಟು ಜನ ಜಗದೀಶ್ ಶೆಟ್ಟರ್ ಅವರ ಬೆಂಬಲಿಗರು ಅವರ ನಿವಾಸದ ಮುಂದೆ ಸೇರಿದ್ರು. ಅವರು ಏರ್ಪೋರ್ಟ್ಗೆ ಬಂದಿಳಿತಿದ್ದ ಹಾಗೆ ದೊಡ್ಡ ಸಂಖ್ಯೆಯಲ್ಲಿ ಅದ್ದೂರಿಯಾಗಿ ಅವರನ್ನ ವೆಲ್ಕಮ್ ಮಾಡ್ಕೊಳ್ಳಾಯ್ತು. ಜಗದೀಶ್ ಶೆಟ್ಟರ್ ಅಂತ ಬರ್ತಿದ್ದ ಹಾಗೆ ನಾವು ಬಿಜೆಪಿ ಅಂತ ನೋಡ್ತಾ ಇದ್ವಿ. ಇನ್ನು ಮುಂದೆ ಕಾಂಗ್ರೆಸ್ನ ಪ್ರಮುಖ ನಾಯಕ ಅಂತ ಕರಿಬೇಕಾಗುತ್ತೆ ಜಗದೀಶ್ ಶೆಟ್ಟರ್ ಅವರು. ಅಲ್ಲಿನ ಕಾರ್ಯಕರ್ತರು ಅವರಿಗೆ ಶಾಲನ ಹೊದಿಸಿ ಗೆದ್ದು ಬರಲಿ ಮತ್ತೆ ಅನ್ನುವಂತ ಒಂದು ಆಶೀರ್ವಾದವನ್ನ ಮಾಡ್ತಾ ಇದ್ದಾರೆ. ಜಗದೀಶ್ ಶೆಟ್ಟರ್ ಒಬ್ರು ಹಿರಿಯ ನಾಯಕರಾಗಿದ್ದಂಥವರು ಬಿಜೆಪಿಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಕಾಂಗ್ರೆಸ್ ವಿರುದ್ಧನೇ ಹೋರಾಟ ಮಾಡಿಕೊಂಡು ಇಷ್ಟೂ ದಿನಗಳ ಕಾಲ ರಾಜಕಾರಣ ಮಾಡ್ಕೊಂಡು ಬಂದಿದ್ದಂಥವರು ಜಗದೀಶ್ ಶೆಟ್ಟರ್ ಅವರು. ಬಟ್ ಸನ್ನಿವೇಶ ಬದಲಾಗಿದೆ. ಇವತ್ತಿನಿಂದ ಅವರು ಕಾಂಗ್ರೆಸ್ನ ನಾಯಕ. 6 ಬಾರಿ ಗೆದ್ದಂಥವರು ಇವರು. 94ರಿಂದ ಸೋಲನ್ನೇ ಕಂಡಿರಲಿಲ್ಲ ಜಗದೀಶ್ ಶೆಟ್ಟರ್. ಹುಬ್ಬಳ್ಳಿ ಧಾರವಾಡ ರೂರಲ್ ಅಲ್ಲಿ 3 ಬಾರಿ, ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ನಲ್ಲಿ 3 ಬಾರಿ ಗೆದ್ದಂಥವರು ಜಗದೀಶ್ ಶೆಟ್ಟರ್ ಅವರು. ಸೋಲಿಲ್ಲದ ಸರದಾರ. ಈಗ ಕಾಂಗ್ರೆಸ್ಗೆ ಹೋಗಿರುವಂತ ಹಿನ್ನೆಲೆಯಲ್ಲಿ ಅಲ್ಲಿನ ಚುನಾವಣೆ ಈಗ ರಂಗೇರಿರುತ್ತೆ. ಕಾಂಗ್ರೆಸ್ ಕಚೇರಿಗೆ ಹೋಗಿ ಅಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ರಾಜೀನಾಮೆ ಕೊಟ್ಟ ನಂತರ ಅಲ್ಲಿ ನಮ್ಮ ಕೇಂದ್ರದಲ್ಲಿ ಕಾಂಗ್ರೆಸ್ಸಿನ ಅಧ್ಯಕ್ಷರಂತ ಮತ್ತು ಕಾಂಗ್ರೆಸ್ಸಿನ ಎಲ್ಲ ಮತ್ತು ರಾಜ್ಯಾಧ್ಯಕ್ಷ DK ಶಿವಕುಮಾರ್ ಮತ್ತು ಪ್ರತಿಪಕ್ಷ ನಾಯಕರು ನಮ್ಮ ಸಿದ್ದರಾಮಯ್ಯ ಅವರು, ಸುರ್ಜೇವಾಲಾ ಮತ್ತು ವೇಣುಗೋಪಾಲ್ ಅವರು, MB ಪಾಟೀಲ್ ಎಲ್ಲರ ಸಮಕ್ಷಮದಲ್ಲಿ ಇವತ್ತು ಕಾಂಗ್ರೆಸ್ ಪಾರ್ಟಿಯನ್ನು ನಾನು ಜಾಯ್ನ್ ಆಗಿದ್ದೇನೆ. ಯಾವ ಕಾರಣಗಳ ಹಿನ್ನೆಲೆ ಕಳೆದ ಹಲವಾರು ತಿಂಗಳಿಂದ ಏನೊಂದು ನಮಗೆ ಇದು ಮಾಡಿದ್ರು, ತೊಂದರೆಯನ್ನು ಮಾಡಿದ್ರು, ಭಾಳ ಮನಸ್ಸಿಗೆ ಆಘಾತ ಆಗುವಂಥದ್ದು ಏನು ಕೆಲಸ ಕಾರ್ಯ ನಡೆದು ಆ ಹಿನ್ನೆಲೆಯಲ್ಲಿ ನಾನು ಏನು ಪಕ್ಷವನ್ನು ಕಟ್ಟಿ ಬೆಳೆಸಿದಂಥ ವ್ಯಕ್ತಿ ನಮಗೆ ಅಪಮಾನ ಆಗುವಂಥ ರೀತಿಯಲ್ಲಿ ನಡ್ಕೊಂಡ್ರು. ಅದನ್ನು ಇವತ್ತು ಬೆಳಗ್ಗೆ ಪತ್ರಿಕಾಗೋಷ್ಠಿಯಲ್ಲಿ ಸೇರ್ಪಡೆ ಹೋಗಿ ಎಲ್ಲ ವಿಚಾರಗಳನ್ನು ಹೇಳಿದ್ದೇನೆ. ಆ ಹಿನ್ನೆಲೆಯಲ್ಲಿ ಇವತ್ತು ಕಾಂಗ್ರೆಸ್ ಪಾರ್ಟಿಯನ್ನು ಸೇರಿದೆ. ನಾನು ಭಾರತೀಯ ಜನತಾ ಪಾರ್ಟಿಯನ್ನು ನಾನು ದೂರ ಮಾಡಬೇಕು, ಅಲ್ಲಿಂದ ಹೊರಗೆ ಬರಬೇಕು ಅನ್ನೋ ಉದ್ದೇಶ ಎಂದೂ ಇರಲಿಲ್ಲ. ಆದರೆ ಏನು ನಮಗೆ ಒಂದು ಅಪಮಾನಕರವಾದಂಥ ಒಂದು ವ್ಯವಸ್ಥೆ ಮತ್ತು ಎಲ್ಲ ರೀತಿಯಾದಂಥ ಇವನ್ನ ಪಕ್ಷದಿಂದ ಹೊರಗೆ ಕಳಿಸ್ಬೇಕು, ಯಾವುದೋ ನಮ್ಮ ಮನೆಯನ್ನು ಕಟ್ಟಿದ್ವಿ, ನಮ್ಮ ಮನೆಯಿಂದಲೇ ಹೊರಗೆ ಹಾಕಬೇಕು ಅನ್ನೋಂಥ ಒಂದು ಏನೊಂದು ವಾತಾವರಣ ಸೃಷ್ಟಿ ಮಾಡಿದರು. ಆ ಹಿನ್ನೆಲೆ ಯಾವುದೇ ಅಧಿಕಾರ ಮತ್ತೊಂದು ಯಾವುದೇ ಇದ್ರ ಸಲುವಾಗಿ ನಾನು ಹೋಗಿಲ್ಲ. ಮತ್ತು ಕಳೆದ 2 ವರ್ಷದಿಂದ ಮೊಬೈಲ್ ಮುಖ್ಯಮಂತ್ರಿ ಆದಾಗ ಕ್ಯಾಬಿನೆಟ್ದಲ್ಲಿ ನಾನು ಸೇರಲಿಲ್ಲ, ಒಬ್ಬ ಶಾಸಕನಾಗಿ ಕೆಲಸ ಮಾಡಿದ್ದೀನಿ. ಈಗೂ ಸಹಿತ ಕಾಂಗ್ರೆಸ್ ಪಾರ್ಟಿಗೆ ಸೇರುವಂಥ ಸಂದರ್ಭದಲ್ಲಿ ಯಾವುದೇ ರೀತಿ ಕರಾರನ್ನು ಹಾಕಿ ಹೋಗಿಲ್ಲ.
ನಾವು ಒಂದೇ ಹೇಳಿದ್ರಿ ಕಾಂಗ್ರೆಸ್ ನಾಯಕರಿಗೆ ಯಾವ ರೀತಿ ಭಾರತೀಯ ಜನತಾ ಪಕ್ಷ ನಮ್ಗೆ ಟ್ರೀಟ್ಮೆಂಟ್ ಆಯಿತು, ಗೌರವ ಸಿಗಲಿಲ್ಲ. ಆದರೆ ನೀವು ನನಗೆ ಗೌರವದಿಂದ ನಡ್ಕೊಂಡ್ರೆ ಸಾಕು ನನಗೆ ಅನ್ನೋಂಥ ಮಾತನ್ನು ಹೇಳಿ. ಗೌರವದಿಂದ ಆ ಹಿನ್ನೆಲೆಯಲ್ಲಿ ಇವತ್ತು ನಾನು ಕಾಂಗ್ರೆಸ್ ಪಾರ್ಟಿ ಜಾಯಿನ್ ಆಗಿ ನಾನು ಇಲ್ಲಿ ಬಂದಂಥ ಸಂದರ್ಭದಲ್ಲಿ ನಮ್ಮ ಕಾಂಗ್ರೆಸ್ಸಿನ ನಾಯಕರು ಇಲ್ಲಿ ಇಬ್ಬರು ಅಧ್ಯಕ್ಷರಿದ್ದಾರೆ, ಅನಿಲ್ ಪಾಟೀಲ್ ಮತ್ತು ನಮ್ಮ ಅಲ್ತಾ ಭಳ್ಳೂರವರು ಮತ್ತು ಇನ್ನಿತರ ಎಲ್ಲ ನಾಯಕರಿದ್ದಾರೆ. ಅವರೆಲ್ಲರೂ ಕೂಡ್ಕೊಂಡು ಭಾಳ ಅತ್ಯಂತ ಗೌರವದಿಂದ ಭಾಳ ಹೃದಯ ಸ್ಪರ್ಶಿಯಾಗಿ ಇವತ್ತು ನಮ್ಮನ್ನು ಕರ್ಕೊಂಡ್ಬಂದವರು ಮತ್ತು ಗೌರವ ಕೊಟ್ಟಿದ್ದಾರೆ, ಸನ್ಮಾನ ಮಾಡಿದ್ದಾರೆ, ಅಭಿನಂದನೆ ಸಲ್ಲಿಸಿದ್ದಾರೆ. ಅವರೆಲ್ಲರಿಗೆ ಇಲ್ಲಿ ಸ್ಥಳೀಯ ಎಲ್ಲ ಕಾಂಗ್ರೆಸ್ ನಾಯಕರು ನಾನು ಅಭಿನಂದನೆ ಸಲ್ಲಿಸ್ತೀನಿ. ಮತ್ತು ನಮ್ಮ ಪಕ್ಷದ ಹಿಂದಿನ ಪಕ್ಷದ ನಮ್ಮೇನು ಕಾರ್ಯಕರ್ತರು ಅಭಿಮಾನಿಗಳಿದ್ದಾರೆ, ಅವರು ಸಹಿತ ನಮ್ಮ ಜೊತೆ ಇದ್ದಾರೆ. ಮಲ್ಲೇಶ್ವರಂ ಬಿಜೆಪಿ ಅಭ್ಯರ್ಥಿ ಅಶ್ವಥ್ ನಾರಾಯಣ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಬೃಹತ್ ರ್ಯಾಲಿ ನಡೆಸಿ ಅಶ್ವಥ್ ನಾರಾಯಣ ನಾಮಪತ್ರವನ್ನ ಸಲ್ಲಿಕೆ ಮಾಡ್ತಾ ಇರುವಂತದ್ದು. ಆಲ್ರೆಡಿ 3 ಬಾರಿ ಶಾಸಕರಾಗಿರುವಂತಹ ಅಶ್ವಥ್ ನಾರಾಯಣ ಅವರು 4ನೇ ಬಾರಿಗೆ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ, ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಈ ಬಾರಿ ಕಾಂಗ್ರೆಸ್ನಿಂದ ಅನೂಪ್ ಅಯ್ಯಂಗರ್ ಅಲ್ಲಿ ಕ್ಯಾಂಡಿಡೇಟ್ ಆಗಿರುವಂಥದ್ದು. ಗೆಲುವಿನ ವಿಶ್ವಾಸದಲ್ಲಿದ್ದಾರೆ ಅಶ್ವಥ್ ನಾರಾಯಣ ಅವರು. ಯಾವ ರೀತಿಯಾಗಿ ಅವರ ರಾಜಕೀಯ ಗ್ರಾಫ್ ಈ ಒಂದು ಸಾರ್ವತ್ರಿಕ ಚುನಾವಣೆಯ ಸಂದರ್ಭದಲ್ಲಿ ಮೇಲೇರಿದೆ ಅಂತ ಎಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಯಾಕೆಂದರೆ ಅವರು ಅದೃಷ್ಟ ಎಂಬಂತೆ ಉಪಮುಖ್ಯಮಂತ್ರಿ ಆದರು. ಅದಾದಮೇಲೆ ಉಪಮುಖ್ಯಮಂತ್ರಿ ಸ್ಥಾನ ಹೋದರೂ ಕೂಡ ಅವ್ರನ್ನ ಮಂತ್ರಿಯನ್ನಾಗಿ ಕಂಟಿನ್ಯೂ ಮಾಡಲಾಯಿತು. ಮಲ್ಲೇಶ್ವರಂನಲ್ಲಿ ತನ್ನದೇ ಆದಂಥ ಒಂದು ವರ್ಚಸ್ಸು ಹಿಡಿತವನ್ನು ಹೊಂದಿದ್ದಾರೆ ಈಗ ಅಶ್ವಥ್ ನಾರಾಯಣ ಅವರು. 2008, 13, 18ರಲ್ಲಿ ಅವರು ಆಯ್ಕೆಯಾಗಿ ಬಂದಿದ್ದಾರೆ. ಬಿಜೆಪಿ ಹೆಚ್ಚಿನ ಸ್ಥಾನವನ್ನು ಗೆಲ್ಲಬೇಕು ಅನ್ನುವಂಥದ್ದು ಬಿಜೆಪಿ ಲೆಕ್ಕಾಚಾರ ಬೆಂಗಳೂರಿನಲ್ಲಿ. ಒಂದು ರೀತಿಯಾದಂಥ ನೇತೃತ್ವ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಅಶ್ವಥ್ ನಾರಾಯಣ ಅವರು ಸಾಕಷ್ಟು ಮುತುವರ್ಜಿಯನ್ನು ವಹಿಸಿ ಹೆಚ್ಚಿನ ಕ್ಷೇತ್ರಗಳನ್ನು ಗೆಲ್ಲಿಸುವಂಥ ನಿಟ್ಟಿನಲ್ಲಿ ಅವರು ಬಿಜೆಪಿ ನಾಯಕರು ಕೊಟ್ಟಿರುವಂಥ ಟಾಸ್ಕನ್ನು ಫುಲ್ಫಿಲ್ ಮಾಡಲಿಕ್ಕೆ ಹೋರಾಟ ಮಾಡ್ತಿದ್ದಾರೆ. ರಾಮನಗರ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಆಗಿದ್ದಂಥವರು ಅಶ್ವಥ್ ನಾರಾಯಣ ಇವತ್ತು ನಾಮಪತ್ರ ಸಲ್ಲಿಸಿದ್ದಾರೆ. ಅಪಾರ ಬೆಂಬಲಿಗರೊಂದಿಗೆ ಬಂದು ಇವತ್ತು ನಾಮಪತ್ರವನ್ನು ಸಲ್ಲಿಸಿರುವಂಥದ್ದು ಅಶ್ವಥ್ ನಾರಾಯಣ ಅವರು. ಅವರ ಕುಟುಂಬ ಸಮೇತರಾಗಿ ಬಂದು ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಮಲ್ಲೇಶ್ವರಂನ ಆರ್ಒ ಕಚೇರಿಗೆ ಹೋಗಿ ನಾಮಪತ್ರವನ್ನು ಸಲ್ಲಿಸಿದರು. ಬೆಳ್ತಂಗಡಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಹರೀಶ್ ಪುಂಜ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಸಂತೆಕಟ್ಟೆ ಬಳಿ ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ಮಧ್ಯೆ ಗಲಾಟೆ ಕೂಡ ಆಗಿದೆ. ಈ ಟೈಮ್ನಲ್ಲಿ ಬಿಜೆಪಿ ಕಾರ್ಯಕರ್ತರಿಗೆ ಸೇರಿದಂಥ ಕಾರಿನ ಗಾಜು ಪುಡಿ ಪುಡಿ ಮಾಡಿದ್ದಾರೆ. ಬಿಜೆಪಿ ಕಾರ್ಯಕರ್ತರಿಗೆ ಸೇರಿದಂಥ ಕಾರಿನ ಗಾಜು ಪುಡಿ ಪುಡಿ ಆಗಿದೆ. ಅಂದರೆ ಕಾರನ್ನು ಧ್ವಂಸ ಮಾಡುವಂಥ ಪ್ರಯತ್ನ ಆಗಿದೆ. ರಸ್ತೆ ತಡೆ ನಡೆಸಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡಿದರು. ಕಾಂಗ್ರೆಸ್ ಕಾರ್ಯಕರ್ತರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಲಾಗಿದೆ. ರಕ್ಷಿತ್ ಶಿವರಾಮ್ ರೋಡ್ ಶೋ ವೇಳೆ ಈ ಒಂದು ಗಲಾಟೆ ನಡೆದಿದೆ. ರಕ್ಷಿತ್ ಶಿವರಾಮ್ BK ಹರಿಪ್ರಸಾದ್ ಅವರ ಸಹೋದರನ ಮಗ. ತುಂಬಾ ಪಟ್ಟನ್ನ ಹಿಡಿದು ರಕ್ಷಿತ್ ಶಿವರಾಮ್ಗೆ ಟಿಕೆಟ್ ಅನ್ನ ಕೊಡಿಸೋದು BK ಹರಿಪ್ರಸಾದ್. BK ಶಿವರಾಮ್ ಇದಾರಲ್ಲ ಅವರ ಮಗ ರಕ್ಷಿತ್ ಶಿವರಾಮ್ ಅವರು ನಾಮಪತ್ರ ಸಲ್ಲಿಸಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ನಡೆದಿರುವಂಥ ಒಂದು ಗಲಾಟೆ ಇದು. ಬೆಳ್ತಂಗಡಿಯ ಹರೀಶ್ ಪುಂಜ ಅವರು ಕೂಡ ನಾಮಪತ್ರ ಸಲ್ಲಿಸಲಿಕ್ಕೆ ಹೋದಂಥ ಟೈಮ್ನಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಮಾರಾಮಾರಿ ಆಗಿದೆ. ಅದೇ ಸಂದರ್ಭದಲ್ಲಿ ಬಿಜೆಪಿ ಕಾರ್ಯಕರ್ತರೊಬ್ಬರ ಕಾರಿನ ಗ್ಲಾಸ್ ಪುಡಿ ಪುಡಿ ಆಗಿದೆಯಂತೆ. ಆ ಒಂದು ಆರೋಪವನ್ನು ಮಾಡಲಾಗಿದೆ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ. ಎಲೆಕ್ಷನ್ ಅಲ್ಲಿ ಸಹಜ ಇದೆಲ್ಲವೂ ಕೂಡ ಆಗ್ತಾನೇ ಇರ್ತವೆ ಎಲ್ಲ ಕ್ಷೇತ್ರಗಳಲ್ಲಿ. ಹರೀಶ್ ಪುಂಜ ಅವರನ್ನ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ ಮಾತನಾಡಿಸಿದ್ದಾರೆ, ನೋಡೋಣ. ಬಿಜೆಪಿಯ ಹರೀಶ್ ಪುಂಜ ಇವತ್ತು ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ನಾಮಿನೇಷನ್ ಸಲ್ಲಿಸಿದ್ದಾರೆ. ಸದ್ಯ ನಮ್ಮ ಜೊತೆ ಇದ್ದಾರೆ ಬಿಜೆಪಿಯಿಂದ ನಾಮಪತ್ರವನ್ನು ಸಲ್ಲಿಸಿದಂತ ಹರೀಶ್ ಪುಂಜ ಅವರು. ಸರ್, ಇವತ್ತು ಕಾರ್ಯಕರ್ತರು ಬಹಳಷ್ಟು ಸಂಖ್ಯೆಯಲ್ಲಿ ಸೇರಿದ್ರು. ಅವ್ರಿಗೆ ಏನು ಆಶ್ವಾಸನೆ ಕೊಡ್ತಾ ಇದ್ರಿ ಮುಂದೆ ಚುನಾವಣೆ ಹೋಗುವಂತ ಸಂದರ್ಭ? ಇವತ್ತು ನಭೂತೋ ನ ಭವಿಷ್ಯತೆ ಎನ್ನುವ ರೀತಿಯಲ್ಲಿ ಇವತ್ತು ಬೆಳ್ತಂಗಡಿಯಲ್ಲಿ ಒಂದು ನಾಮಪತ್ರ ಕಾರ್ಯಕ್ರಮ ನಡೆದಿದೆ.
ಇದು ಯಾಕೆ ಒಂದು ಸುಮಾರು 50,000ಕ್ಕಿಂತ ಹೆಚ್ಚು ಸಂಖ್ಯೆಯಲ್ಲಿ ಇವತ್ತು ಭಾಗವಹಿಸಿದ್ದಾರೆ ಅಂತ ಹೇಳಿದ್ರೆ, ಕಳೆದ 5 ವರ್ಷಗಳಲ್ಲಿ ಈ ಕ್ಷೇತ್ರದ ಅಭಿವೃದ್ಧಿಯ ದೃಷ್ಟಿಯಲ್ಲಿ ನಾನು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು, ಆ ದೃಷ್ಟಿಯಲ್ಲಿ ಇವತ್ತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದಾರೆ. ಆ ಮೂಲಕ ಇವತ್ತು ಖಂಡಿತವಾಗಿಯೂ ಬೆಳ್ತಂಗಡಿ ಮುಂದಿನ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ 50,000ಕ್ಕಿಂತ ಹೆಚ್ಚು ಮತದಿಂದ ಈ ಕ್ಷೇತ್ರದಲ್ಲಿ ಗೆಲ್ತೇವೆ. ಏನು ಕನಸನ್ನು ಇಟ್ಕೊಂಡಿದ್ದೀರಿ ನವ ಬೆಳ್ತಂಗಡಿ? ಮುಂದಿನ ದಿನಗಳಲ್ಲಿ ಪ್ರವಾಸೋದ್ಯಮದ ಅಭಿವೃದ್ಧಿ ಆಗಬೇಕು, ಕೈಗಾರಿಕಾ ವಲಯಗಳ ಸ್ಥಾಪನೆ ಮಾಡಿ ಹೆಚ್ಚು ಉದ್ಯೋಗ ಸೃಷ್ಟಿಯಾಗಬೇಕು, ಮಹಿಳೆಯರಿಗೆ ಕಿರು ಉದ್ಯೋಗಗಳನ್ನು ನಿರ್ಮಾಣ ಮಾಡುವ ಮೂಲಕ ಮಹಿಳೆಯರು ಸಶಕ್ತರಾಗಬೇಕು, ಮತ್ತೆ ಇನ್ನಷ್ಟು ಹೆಚ್ಚು ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಿ ಬೆಳ್ತಂಗಡಿ ಈಗೇನು ರಾಜ್ಯದಲ್ಲಿ ಗುರುತಿಸುವಂತಾಗಿದೆ, ಮುಂದಿನ ದಿನಗಳಲ್ಲಿ ದೇಶ ಗುರುತಿಸುವ ರೀತಿಯಲ್ಲಿ ಬೆಳೆಸ್ತೇವೆ. ಕಾಂಗ್ರೆಸ್ಗಳು ಸಾಕಷ್ಟು ಆರೋಪಗಳನ್ನು ಕೂಡ ಮಾಡ್ತಿದ್ರು ನಡುವೆ, ಅವ್ರಿಗೆ ಏನು ಉತ್ತರವನ್ನು ಕೊಡ್ತಾರೆ? ನೋ ಕಮೆಂಟ್ಸ್. ಕಾಂಗ್ರೆಸ್ನವರಿಗೆ ಅದೇ ಇರೋದು, ಅವರಿಗೆ ಆಪಾದನೆ ಮಾಡುವಂಥದ್ದು ಮಾತ್ರ. ಅವರು ಕೆಲಸ ಮಾಡಿ ಗೊತ್ತಿಲ್ಲ, ಆಪಾದನೆ ಮಾಡಿ ಮಾತ್ರ ಗೊತ್ತು. ನಮಗೆ ಆಪಾದನೆ ಮಾಡಿ ಗೊತ್ತಿಲ್ಲ, ನಾವು ಕೆಲಸ ಮಾಡಿ ಮಾತ್ರ ಗೊತ್ತಿರೋದು. ಸರ್, ಮುಂದೆ ಈಗ ಚುನಾವಣೆಗೆ ಕೆಲವೇ ದಿನ ಬಾಕಿ ಇದೆ, ಹೇಗೆ ಪ್ರಚಾರ ಕಾರ್ಯ ಆಗುತ್ತೆ ಮುಂದೆ? ಖಂಡಿತ ಜನನೇ ಇವತ್ತು ತೀರ್ಮಾನ ಮಾಡಿದ್ದಾರೆ. ಜನ ನಾವಿದ್ದೇವೆ ನಿಮ್ಮ ಜೊತೆ, ನೀವು ಬರಬೇಡಿ, ನೀವು 5 ವರ್ಷ ನಮಗೋಸ್ಕರ ಕೆಲಸ ಮಾಡಿದಿರಿ, ಇವತ್ತು ನಿಮ್ಮನ್ನು ನಾವು ಗೆಲ್ಲಿಸ್ತೇವೆ, ಮತ್ತೆ ಮುಂದಿನ ದಿನ 5 ವರ್ಷ ನೀವು ಹಗಲು ರಾತ್ರಿ ನಮಗೋಸ್ಕರ ಕೆಲಸ ಮಾಡಿ ಅನ್ನುವಂಥ ಮಾತು ಯಾವ ಹಳ್ಳಿಗೆ ಹೋದರೂ ಇವತ್ತು ಜನ ಹೇಳ್ತಾ ಇದ್ದಾರೆ. ಆ ರೀತಿಯಲ್ಲಿ ನಮ್ಮ ಸ್ಟ್ರಾಟಜಿಗಳಿರ್ತದೆ. ಇದು ಬೆಳ್ತಂಗಡಿಯ ಶಾಸಕರು ಮತ್ತು ಈಗ ನಾಮಪತ್ರವನ್ನು ಸಲ್ಲಿಸುವಂತಹ ಹರೀಶ್ ಪೂಂಜಾ ಅವರ ಮಾತು. ಕ್ಯಾಮರಾಮನ್ ನಿಖಿಲ್ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಕನ್ನಡ, ಬೆಳ್ತಂಗಡಿ. ದೇವೇಗೌಡರ ಕುಟುಂಬದ ಭದ್ರಕೋಟೆ ಹೊಳೆನರಸೀಪುರದಲ್ಲಿ ಇವತ್ತು HD ರೇವಣ್ಣ ಅವರು ನಾಮಪತ್ರವನ್ನ ಸಲ್ಲಿಸಿದ್ರು. ಹೊಳೆನರಸೀಪುರದ ತಾಲೂಕು ಕಚೇರಿಯಲ್ಲಿ ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ರು. ಕುಟುಂಬ ಸಮೇತರಾಗಿ ಬಂದು ನಾಮಪತ್ರವನ್ನ ಸಲ್ಲಿಸಿದ್ರು. ರೇವಣ್ಣಗೆ ಸಾಥ್ ಕೊಟ್ಟರು. ಅವರ ಪತ್ನಿ ಭವಾನಿ ಹಾಗೆ ಪುತ್ರರಾಗಿರುವಂತಹ ಸೂರಜ್ ಮತ್ತೆ ಪ್ರಜ್ವಲ್ 1962ರಿಂದ 2022ರವರೆಗೂ ಕೂಡ ದೇವೇಗೌಡರ ಕುಟುಂಬದ ಭದ್ರಕೋಟೆ ಅವರ ಸ್ಟ್ರಾಂಗ್ ಹೋಲ್ಡ್ಸ್ ಅಲ್ಲೇ ಇದೆ. ಹೊಳೆನರಸೀಪುರ 89, 99 ಈ 2 ವಿಧಾನಸಭಾ ಚುನಾವಣೆಯನ್ನ ಹೊರತುಪಡಿಸಿ ಸತತವಾಗಿ ಒಂದ್ ಕಡೆ ದೇವೇಗೌಡರು ಆಯ್ಕೆ ಆಗ್ತಾ ಇದ್ರು. ಅದಾದ್ಮೇಲೆ ಈಗ ರೇವಣ್ಣ ಅವರು ಆಯ್ಕೆ ಆಗ್ತಾ ಇದ್ದಾರೆ. ಮತ್ತೊಮ್ಮೆ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ ರೇವಣ್ಣ. ಹೊಸಕೋಟೆಯಲ್ಲಿ ಶರತ್ ಬಚ್ಚೇಗೌಡ ನಾಮಪತ್ರವನ್ನ ಸಲ್ಲಿಸಿದ್ರು. ಅಪಾರ ಸಂಖ್ಯೆಯಲ್ಲಿ ಸೇರಿದ್ರು ಕಾರ್ಯಕರ್ತರು. ಇವರು ನಾಮಪತ್ರ ಸಲ್ಲಿಸಬೇಕಾದ್ರೆ ನಾಮಪತ್ರ ಸಲ್ಲಿಸಲಿಕ್ಕೂ ಕೂಡ ಒಳ ಬರೋದಕ್ಕೆ ಹರಸಾಹಸ ಪಡಬೇಕಾದಂತ ಒಂದು ಸಂದರ್ಭ ಅಲ್ಲಿ ಸೃಷ್ಟಿಯಾಗಿತ್ತು. ಬ್ಯಾರಿಕೇಡ್ ಜಂಪ್ ಮಾಡಿ ಒಳಗಡೆ ಹೋದ್ರು ಶರತ್ ಬಚ್ಚೇಗೌಡ. ಒನ್ ಆಫ್ ದಿ ಹೈ ವೋಲ್ಟೇಜ್ ಕ್ಷೇತ್ರಗಳ ಪೈಕಿ ಹೊಸಕೋಟೆ ಕ್ಷೇತ್ರನೂ ಕೂಡ ಒಂದಾಗಿದೆ. MTB ನಾಗರಾಜ್ ವರ್ಸಸ್ ಶರತ್ ಬಚ್ಚೇಗೌಡ ನಡುವೆ ಅಲ್ಲಿ ದೊಡ್ಡ ಕಾಳಗನೆ ನಡೀತಾ ಇದೆ. ಈ ಮುಂಚೆ ಪಕ್ಷಗಳ ಬದಲಾವಣೆ ಆಗಿ ಅಭ್ಯರ್ಥಿಗಳು ನಿಂತ್ಕೊಳ್ತಾ ಇದ್ರು. ಅಂದ್ರೆ ಕಾಂಗ್ರೆಸ್ ಇಂದ MTB ನಾಗರಾಜ್ ಅವರು, ಬಿಜೆಪಿಯಿಂದ ಅಂದ್ರೆ ಬಚ್ಚೇಗೌಡರ ಫ್ಯಾಮಿಲಿ ಅವರು ನಿಂತ್ಕೊಳ್ತಾ ಇದ್ರು. ಬಟ್ ಈ ಬಾರಿ ಪಕ್ಷಗಳು ಬದಲಾವಣೆ ಆಗಿದೆ, ಅಭ್ಯರ್ಥಿಗಳು ಮಾತ್ರ ಸೇಮೇ ಇದ್ದಾರೆ. 2019ರ ಉಪಚುನಾವಣೆಯಲ್ಲಿ ಭರ್ಜರಿ ಜಯಬೇರಿಯನ್ನ ಬಾರಿಸಿದ್ರು ಶರತ್ ಬಚ್ಚೇಗೌಡ. ಮತ್ತಷ್ಟು ಅಪ್ಡೇಟ್ಸ್ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ಇಲೆಕ್ಷನ್ ಬಂದಾಗ ಅಟ್ಟ ನೆನಪ ಓಟ್ ಹಾಕೋ ಮಟ್ಟ ಅಟ್ಟ ಇದನ್ನೆಲ್ಲ ಓಡಾಡ